ಬೆಳೆದೊಂದು ಹೂವನ್ನು ನಿಮ್ಮ ಮನೆ ತುಂಬಲೊಪ್ಪಿಸುವೆವು. ಮರೆಮಾಸ ಕುಂಕುಗಳ ನೆಯಳವಳಿವಳು, ಇನಿತು ವಿಶ್ವಾಸವನು ಕಂಡರಿಯಳು. ಕಷ್ಟಗಳ ಸಹಿಸದೆ ಕಾಣದೆ ಬೆಳೆದ ಮಗಳಿವಳು, ಸಲಹಿಕೊಳ್ಳಿರಿ ಮಗಳನೊಪ್ಪಿಸುವೆವು. ಹಿರಿಮಂಜು ಬಳಲಿಸಿದ ಹೂವಿನಂತೆ, ಸುಖದಲ್ಲಿ ದುಃಖದಲ್ಲಿ ಎಲ್ಲ ಸೆಯ ಇರುವಿನಲಿ. ನಿಮ್ಮ ಪಾಲಿಗೆ ನಿಲುವ ಕುವರಿವಳು, ನಿಮಗಿವಳು ನೀಡುತ್ತಿಹ ಹಾಲು ಹಣ್ಣುಗಳ ಸವಿಯೆಂದೆಂದು. ನಡೆ ನಿಮ್ಮ ಪರವಾಗಿ ಬೆಳೆದು ಬಂದಿರುವ ಮಗಳಿವಳು. ಜೀವನದ ಸಾಗರದಿ ಸಂಸಾರ ನೌಕೆಯನು ಆದರಿಪ ಹುಟ್ಟಿನಂತಹ ಜೀವಿ ಇವಳು. ಕೈ ಬಿಡದೆ ಕಾವುದೈ ಪ್ರೇಮದಿಂದನು ದಿನವೂ, ಇಂದಿನೆಂದಿಗೂ ನಿಮ್ಮವಳು ಮುಂದೆ. ಅತ್ತೆ ಮಾವಂದಿರನು ತಾಯಿ ತಂದೆಯೆಂದರಿತು, ನಿತ್ಯ ನಿರ್ಮಲೆಯಾಗಿ ಸೇವೆಯನು ಮಾಡು. ಪತಿಯೇ ದೇವರು ನಿನಗೆ ಬೇರೆ ದೇವರಿಲ್ಲ, ಪತಿಯೇ ಸರ್ವಸ್ವವು ಪತಿಯೇ ಗತಿ ನಿನಗೆ. ಪಾದ ಸೇವೆಯನ್ನು ಮಾಡು ದಾಸಿಯಂತಿರು ನೀನು, ಪತಿಯ ಗೃಹ ಕೃತ್ಯದೊಳು ಮಂತ್ರಿ ನೀನವಗೆ. ಉಣಿಸುಗಳ ನಿಯಲಾತನ ಮಾತೆಯೇ ನೀನು, ಹೆತ್ತವರ ಮನೆಗಿಂದು ನೀ ಹೊರಗಾದೆ ಮಗಳೇ. ಅವ ಬಲುವಳಿಯ ಕೊಡಲಿ ನಿನಗೆ, ಅವ ವಸ್ತುವನಿತ್ತುಗಳು ಮನೆ. ಆಮೆಗಿಂದು ತೆರಳುವ ಮಗಳೇ, ಬಡತನದಿ ಬೆಂದು ಬಡವನಾಗಿರುತ್ತೀರ್ದೆ. ಕಡು ಮಮತೆಯಲಿ ನಿನ್ನ ಸಾಕಿ ಸಲಹಿದೆನು, ಅಡಿಗಡಿಗೆ ಬರುತ್ತೀರ್ದ ತೊಡರುಗಳ ಸಹಿಸಿ. ಬಡತನದ ಕಡಲಿನಲ್ಲಿ ದಡ ಸೇರದೀರ್ದೆ ಮಗಳೇ, ನಾನೇನ ಕೊಡಲಿ ನಿನಗೆ. ಪತಿಗೆ ಸತಿ ಎಂಬ ಶ್ರುತವಚನವನು ಮತಿಯುತಳೆ ನೀ ನಡೆಸುತ್ತ ಬಾಳೆ. ನಿಲ್ ಕಣ್ಣೊರಸಿಕೊಳ್ಳ್ ಮುದ್ದು ನೀನಳಲದಿರು, ತಾಯಿ ವೀರ ತಂದೆ ವೀರ ಕೊಳ್ಳಿರಿವಳ. ಎರಡು ಮನೆಗಳ ಕೀರ್ತಿಯ ನುಡಿಸುವಂತೆ, ತುಂಬಿದ ಆಯುಷ್ಯದಲ್ಲಿ ಬಾಳಿ ಬದುಕು. ಶ್ರೀ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟ ಬಂಧು ಮಿತ್ರರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇಲ್ಲಿ ಕೂಡಿರುವ ಈ ಮದುವೆ ಸಲುವಾಗಿ ಒಂದೆರಡು ಮಾತುಗಳನ್ನು ಹೇಳ ಬಯಸ್ತೇನೆ. ಮದುವೆ ಎಂಬ ಮೂರಕ್ಷರದಲ್ಲಿ ಮಾನ ವಿವಾಹಪರದ ಸುಖವು ಅಡಗಿನೆಂದು ಹೇಳಬಹುದು. ಮದುವೆ ಎಂಬ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ಬಂಧು ಮಿತ್ರರು ಊರಿನವರು ಒಟ್ಟು ಸೇರಿ ನೆರವೇರಿಸುತ್ತಾರೆ. ಹಾಗೆ ನಮ್ಮ ಸಂಪ್ರದಾಯ ಪ್ರಕಾರ ಹಾಕಿದಂಥ ಮೇಲ್ಕಟ್ಟು ಮಂಟಪದಡಿಯಲ್ಲಿ ಕೂಡಿರುವ ಸಭಿಕರ ಮುಂದೆ ದಾರಿ ಎರೆದು ಕೊಟ್ಟೆವು. ಇದರಲ್ಲಿ ಅನೇಕ ಲೋಪ ದೋಷಗಳು ಬಂದಿರಲು ಸಾಕು. ಅಂತಹ ತಪ್ಪುಗಳು ಬಂದಿದ್ದರೆ ಹಂಸಪಕ್ಷಿಯು ನೀರನ್ನು ಬೇರ್ಪಡಿಸಿ ಕ್ಷೀರವನ್ನು ಸ್ವೀಕರಿಸಿದಂತೆ ನಾವೆಲ್ಲರೂ ಸೇರಿ ಸರಿಪಡಿಸಿಕೊಳ್ಳೋಣ. ಅಯ್ಯ ಮಹನೀಯರೇ, ನಾವು ನಮ್ಮ ಕುವರಿಯನ್ನು ನಿಮ್ಮ ಆಧೀನಕ್ಕೆ ಕೊಡುವಾಗ ಹೆಣ್ಣಿಗೆ ಸಂಬಂಧಿಸಿದ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಹೆಣ್ಣು ಎಂಬುದು ಕಷ್ಟಜೀವಿಯಂತೆ. ಒಂದು ಮನೆಯಲ್ಲಿ ಹುಟ್ಟಿ ಇನ್ನೊಂದು ಮನೆಯ ಹೊಸ್ತಿಲನ್ನು ತುಳಿದು ಆ ಮನೆಯ ಕಟ್ಟುನಿಟ್ಟುಗಳನ್ನು ಪಾಲಿಸಿ ಗೃಹವನ್ನು ಬೆಳೆಸಿ ಗೃಹಿಣಿಯಾಗಬೇಕಾದರೆ ಕಷ್ಟವಾಗುವುದು. ಇದಕ್ಕೆ ಮುಖ್ಯವಾಗಿ ಸಹಾಯ ಮಾಡಬೇಕಾದ ಅತ್ತೆ ಮಾವ ಹಾಗೂ ಕೈ ಹಿಡಿದ ಪತಿ. ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದಂತೆ ಸಾಗರದಲ್ಲಿ ತೆರೆಗಳಿದ್ದಂತೆ ಸಂಸಾರದಲ್ಲಿ ಹುಣ್ಣು ಇದ್ದೇ ಇದೆ. ಸಾಗರವೆಂಬ ಸಂಸಾರದಲ್ಲಿ ಜೀವನವೆಂಬ ನಾವೆಯನ್ನು ಬೆಳಕು ತೋರಿಸಿ ಉದ್ಧರಿಸಬೇಕಾದುದು ಸ್ತ್ರೀ ಸಹಜವಾದ ವಿಷಯವೇ. ನಮ್ಮ ಕುವರಿ ನೋಡುವುದಕ್ಕೆ ದೊಡ್ಡವಳಾಗಿ ಕಂಡರೂ ಒಂದು ಮನೆಯನ್ನು ಬೆಳಗಿಸುವಷ್ಟು ಬುದ್ಧಿಜ್ಞಾನ ಇರಬಹುದೆಂದು ಹೇಳಲು ಸಾಧ್ಯವಿಲ್ಲ. ಅತಿಥಿಗಳು ಮನೆಗೆ ಬಂದಾಗ ಸತ್ಕರಿಸುವಲ್ಲಾಗಲಿ ಪಥವೆಯಲ್ಲಾಗಿ ತಪ್ಪಿ ನಡೆದರೆ ಅವಳನ್ನು ತಿದ್ದಿ ಸರಿದಾರಿಗೆ ತರುವುದು ಪತಿಯ ಕೆಲಸ. ಹೀಗಿರುವಲ್ಲಿ ಏನಾದರೂ ಉಪಸಲಗಳು ಬಂದರೆ ಚಿಗುರನ್ನು ಉಗುರಿನಲ್ಲಿ ಮುರಿಯುವಂತೆ ಪುರುಷ ಮಿಶ್ರವಾಗಿ ನಂಬಿರುತ್ತೇವೆ. ನಾವು ನಮ್ಮ ಕುವರಿಗೆ ಬಲುವಳಿಯಾಗಿ ಕೊಟ್ಟಂಥ ಅಲ್ಪ ವಸ್ತುವನ್ನು ಕಲ್ಪತರು ಎಂದು ಭಾವಿಸಿ, ಕಪಿಲೆ ದನವು ಕರುವನ್ನು ಪ್ರೀತಿಸಂತೆ ನೀವೆಲ್ಲರೂ ಸೇರಿ ಪ್ರೀತಿಸುವರಾಗಿ ನಂಬಿರುತ್ತೇವೆ. ನಮ್ಮ ಕುವರಿ ಮನೆಗೆ ಮಹಾಲಕ್ಷ್ಮಿಯಾಗಿ, ಬಂಧುಗಳಿಗೆ ಭಾಗೀರಥಿಯಾಗಿ, ಅತಿಥಿಗಳಿಗೆ ಅನಸೂಯೆಯಾಗಿ ಎರಡು ಮನೆಯ ಕೀರ್ತಿಯನ್ನು ಬೆಳಗಿಸುವಂಥ ಜ್ಯೋತಿಯಾಗಲಿ. ಅಲ್ಲದೆ ಇನ್ನು ಮುಂದೆ ಈ ದಂಪತಿಗಳು ಸೀತಾರಾಮರಂತೆಯೂ, ಪಾರ್ವತಿ ಪರಮೇಶ್ವರಂತೆಯೂ, ರತಿ ಮನ್ಮಥರಂತೆಯೂ, ಕುಶಸ್ಥಳಿ ಮೃಕಂಡುವಿನಂತೆಯೂ, ವರಾಂಗಿ ವಂಜರಾಂಗನಂತೆಯೂ ಸುಖವಾಗಿರಲಿ.
ಶೈಲಜೆಯ ಪ್ರೀತನು ನೀಲಕಂಠನು, ಶೂಲ ಪಾಣಿಯದ ಪಾಲ ನೇತ್ರನಾದ ಪರಮೇಶ್ವರನು, ಶರದಿಜೆಯ ಪ್ರೀತನಾಗಿ ವಿಘ್ನ ನಿರಾಕನಾದ ವಿಘ್ನೇಶ್ವರನು, ಹರಗಿರಿಜೆಯ ಪುತ್ರನಾಗಿ ಮಯೂರ ವಾಹನಾಗಿ ತಾರಕಾಸುರ ಮರ್ದನಾಗಿ ಈ 6 ಮೂರ್ತಿಗಳು ಆಯುರ್ವೇದಕ್ಕೆ ಸಂಪತ್ತನ್ನು ಕೊಟ್ಟು ಪುತ್ರೋದಯವನ್ನು ಕರುಣಿಸಲೆಂತೇಳಿ ಈ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಶ್ರೀ ಪುರುಷನ ಕಡೆಯಿಂದ ಗಮನಿಸಲ್ಪಟ್ಟ ದಿಬ್ಬಣದ ಕಡೆಯ ಮುಖ್ಯಸ್ಥರೇ ಯಾರಯ್ಯ? ನಾವು ನಮ್ಮ ಜಾತಿ ಪೂರ್ವ ಪದ್ಧತಿಯಿಂದ ವಿಜ್ಞಾಪನೆಗಳನ್ನು ಸ್ವೀಕರಿಸಿ ಚಂದ್ರರಾಜನೆಂಬ ಪುರುಷನಿಗೆ ಪದ್ಮಾವತಿ ಎಂಬ ಕನ್ನಿಕೆಯನ್ನು ಮನದತ್ತ ಮಾಡಿ ಆನಂತರ ನೆರೆದಿರುವ ಸಭಿಕರು, ಬಂಧು ಬಳಗದವರು, ಕುಟುಂಬ ಸಂಸ್ಥರು ಕೂಡಿ 5 ಭಾವಚಿತ್ತರನ್ನಾಗಿ ಮಾಡಬೇಕೆಂದು ಹೇಳಿದ್ದೀರಷ್ಟೇ. ಅದಕ್ಕಾಗಿ ನಾವು ಆಳುಗಳನ್ನು ಬರಮಾಡಿಸಿ ಅಂಗಳದಲ್ಲಿ ಚಪ್ಪರವನ್ನು ಮೆರೆದೆವು. ಬಡಗಿ ಮಂಟಪವನ್ನು ತರಿಸಿ ಮದುವೆ ಮಂಟಪವನ್ನು ರಚಿಸಿದೆವು. ಮದುವೆ ಮಂಟಪವು ಚಪ್ಪರ ತೋರಣಗಳಿಂದ ಚಿತ್ರವಿಚಿತ್ರವಾದ ಫಲವರಿತವಾದ ನಕ್ಷೆಗಳಿಂದಲೂ ಶೃಂಗಾರಿಸುತ್ತೇವೆ. ತರುವಾಯ ನಾವು ನಮ್ಮ ಜಾತಿ ಪೂರ್ವದಂತೆ ಬಾಲಕ ಬಾಲಕಿಯರನ್ನು ದಾರಮಂಟಪಕ್ಕೆ ಬರಮಾಡಿಸಿ ಬ್ರಾಹ್ಮಣರಿಂದ ದಾರ ಮೆರೆದು ನಮ್ಮ ಮುದ್ದು ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿರುವೆವು. ಹಾಗೆ ಒಪ್ಪಿಸಿಕೊಟ್ಟಲ್ಲಿ ನಮ್ಮ ಮುದ್ದು ಬಾಲಕಿಗೆ ಬಲವಲಿಯಾಗಿ 12 12 24 ವರಗಳನ್ನು, ಉಡಲಿಕೆ ವಸ್ತ್ರ, ತೊಡಲಿಕೆ ರಾವಿಕೆ, ಉಣ್ಣಲು ಬಟ್ಟಲು, ಕೈ ತೊಳಲು ತಂಬಿಗೆ, ಹಿಡಿಯಲು ಕೊಡೆ, ಕರೆಯಲು ದನವನ್ನು ಸಹ ಕೊಟ್ಟಿರುತ್ತೇವೆ. ಹಾಗೆ ಕೊಟ್ಟ ಜಾರಾಸ್ತಿ ಐಮೇಜ್ಯ ದಾನವನ್ನು ಬಡ್ಡಿ ಬಾಸಿ ಕೊಟ್ಟು 1ಕ್ಕೆ 10, 10ಕ್ಕೆ 100, 100ಕ್ಕೆ 1000ಗಟ್ಟಲೆಂತೆ ವೃದ್ಧಿಗೊಳಿಸಿ ಅಭಿವೃದ್ಧಿಗೊಳಿಸುವಂತಹ ಜ್ಞಾಸವಂತರು ಯಾರಯ್ಯ? ಅಯ್ಯ ದಿಬ್ಬಣ್ಣದ ಕಡೆಯ ಮುಖ್ಯಸ್ಥರೇ, ನಮ್ಮ ಮುದ್ದು ಬಾಲಕಿಯ ಕಡೆ ಬಾಯಲ್ಲೂ ಬರಲಿಲ್ಲ, ಅಂಗೈಗರೆ ಮಾಸಲಿಲ್ಲ, ತಂದೆ ತಾಯಿಗಳ ನೆನಪು ಮರೆಯಲಿಲ್ಲ. ಹಸಿ ಬಗ್ಗಿಸಿದವಳಲ್ಲ, ಒಣಗು ಮುರಿತವಳಲ್ಲ, ಒಣಕೆ ಎತ್ತಿದವಳಲ್ಲ, ಹಾಸಿಗೆ ಹಾಸಿದವಳಲ್ಲ, ಬೀಸಿ ಗುಡಿಸಿದವಳಲ್ಲ, ಗಂಗಳ ಬೆಳಗಿದವಳಲ್ಲ, ಅಂಗಳ ಹುಡುಗಿದವಳಲ್ಲ, ಮಳೆಗೆ ನೆನೆದವಳಲ್ಲ, ಬಿಸಿಲು ಕಂಡವಳಲ್ಲ, ಹಾಲಲ್ಲಿ ಉಂಡು ತೊಟ್ಲಲ್ಲಿ ಮಲಗಿ ಮೆಟ್ಲಾಡುತ್ತಾ ಶುಕ್ಲಭಕ್ಷನಂತೆ ಶೋಭಮಾನ ಕೊಚ್ಚುತ್ತಾ ಮೃದುವಾದ ಭಾಷಣಗಳಿಂದ ಆನಂದಗೊಳಿಸುವ ಜನಕರಾಯನ ಮಗಳು ಜಾನಕೀದೇವಿಯಂತೆ ಇರತಕ್ಕ ಕನ್ಯಾಮಣಿಗೆ ತಕ್ಕ ಬುದ್ಧಿವಾದವನ್ನು ಬೋಧಿಸುವ ಬೋಧಕರು ಯಾರಯ್ಯ? ಅಯ್ಯ ದಿಬ್ಬಣದ ಕಡೆಯ ಮುಖ್ಯಸ್ಥರೇ, ನಮ್ಮ ಮುದ್ದು ಬಾಲಕಿಯು ಮಾವಯ್ಯನ ಗುಣ ಅರಿಯಲೆಂತಲೂ, ಅತ್ತಮ್ಮನ ಹಿತಸೂತ್ರ ತಿಳಿಯಲೆಂತಲೂ, ಸತಿಪತಿಯರ ವೇದನೆ ಅರಿಯಲೆಂತಲೂ, ಕುಟುಂಬದ ಕೂಟಕ್ಕೆ ಕೂಡಲೆಂತಲೂ, ಭಾವಂದಿನ ಭಾವಿಸಲೆಂತಲೂ, ಅಕ್ಕ ತಂಗಿಯರ ಹಂಗಿಗೆ ಬಲವಡಿಸಲೆಂತಲೂ, ಯಾವುದೇ ಒಂದು ಗುಣ ಅವಗುಣ ಅರಿಯದೆ ಸೂರ್ಯನನ್ನುವ ತಾವರೆಂದಿರುವ ಕನ್ಯಾಮಣಿಗೆ ತಕ್ಕ ಬುದ್ಧಿವಾದವನ್ನು ಬೋಧಿಸುವ ಬೋಧಕರು ಯಾರಯ್ಯ? ಅಯ್ಯ ದಿಬ್ಬಣ ಕಡೆಯ ಮುಖ್ಯಸ್ಥರೇ, ನಾವು ಇದುವರೆಗೆ ಹೇಳಿದ ಮಾತುಗಳಲ್ಲಿ ನ್ಯಾಯವಾಗಲಿ ನೀತಿಯಾಗಲಿ 2 ನುಡಿಗಳಲ್ಲಿ ಸೈ ಎಂದು ಹೇಳುವುದರಲ್ಲಿ ನಮ್ಮ ಮುದ್ದು ಬಾಲಕಿಯು ಹಸು ಕರುವನ್ನು ಯಾವ ರೀತಿ ಸಾಕುತ್ತದೋ ಅದೇ ರೀತಿಯಿಂದ ಸಾಕುವುದಾಗಿ ನಂಬುತ್ತೇವೆ. ಸರ್ವ ಸಂಪತ್ತು ಸಮೃದ್ಧಿಯಾಗಿ ದೀರ್ಘಾಯುಷವಾಗಿ ಬಾಳಲೆಂದು ನಾವೆಲ್ಲರೂ ಮನಮಾಯನನ್ನು ಪ್ರಾರ್ಥಿಸುವ.